ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಕ್ರಿಕೆಟ್ ಹುಡುಗ ಅಲ್ಲ, ಈಗ ಕಬಡ್ಡಿ ಹುಡುಗ ಅಂತಲೂ ಅನ್ಬೇಕು. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಲೈಕ್ ಲಾಸ್ಟ್ ವೀಕಿಂದ ಹೇಳ್ತಾ ಇದ್ದೆ ಕಬಡ್ಡಿ ರಿಲೇಟೆಡು ಅದು ಶೆಡ್ಯೂಲ್ ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ. ಸೊ ಆ ವಿಡಿಯೋ ಆಗಿರುತ್ತೆ ಇದು. ನೋಡೋಣ ಯಾರ್ಯಾರ ಮೇಲೆ ಯಾವತ್ತು ಮ್ಯಾಚ್ ಇದೆ ಅಂತ ಡೀಟೇಲ್ ಆಗಿ. ಸೊ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಯಾರನ್ನ ಫಸ್ಟ್ ಟೈಮ್ ಬಂದು ನಮ್ಮ ಚಾನಲಲ್ಲಿ ಕ್ರಿಕೆಟ್ ರಿಲೇಟೆಡ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾ ಇದ್ರೆ, ವೀಡಿಯೋಸ್ಗಳು ಇಷ್ಟ ಆಗ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು ಅಂತ ಹೇಳ್ತಾ ಬನ್ನಿ ಈಗ ಒಂದೇ ವಿಡಿಯೋಗೆ ಜಂಪ್ ಮಾಡೋಣ. ಲೈಕ್ ನೋಡ್ತಾ ಇದ್ದೆ ಟೋಟಲ್ಲು ಒಂದು 15 ಮ್ಯಾಚಸ್ಸನ್ನು ಆಡ್ತಾರೆ ನಮ್ಮ ಬೆಂಗಳೂರು ಬುಲ್ಸು. ಅದು ಎರಡೇ ಟೈಮ್ ಆಡ್ತಾರೆ ಎಲ್ಲರ ಮೇಲೂ. ಫಸ್ಟ್ ಮ್ಯಾಚ್ ಇರೋದು ನಮ್ಮ ತೆಲುಗು ಟೈಟನ್ಸ್ ಮೇಲೆ, ಅದು 18th ಅಕ್ಟೋಬರ್ ಇದೆ ಫಸ್ಟ್ ಮ್ಯಾಚು. ನಮ್ಮ ತೆಲುಗು ಟೈಟನ್ಸ್ ಮೇಲೆ ಇದೆ. ಸೆಕೆಂಡ್ ಮ್ಯಾಚು ನಮ್ಮ ಗುಜರಾತ್ ಜೈಂಟ್ಸು, ಅದು 20 ಅಕ್ಟೋಬರ್ ಇದೆ. ಆಮೇಲೆ 22 ಅಕ್ಟೋಬರು UP ಯೋಧಾಸ್ ಮೇಲಿದೆ. ಅದಾದಮೇಲೆ 25 ಅಕ್ಟೋಬರು ಪುಣೇರಿ ಪಲ್ಟನ್ನು. ಅದಾದಮೇಲೆ 29 ಅಕ್ಟೋಬರು ದಬಾಂಗ್ ಡೆಲ್ಲಿ. ಆಮೇಲೆ 2 ನವೆಂಬರ್ ಬಂದ್ಬಿಟ್ಟು ತೆಲುಗು ಟೈಟನ್ಸ್ ಮೇಲೆ ತಿರ್ಗಾ ಇದೆ. ಅದಾದಮೇಲೆ ಅದು ಇನ್ನೊಂದು ಬೇಜಾರು ವಿಷಯ ಏನಂದರೆ ಈ ಸತಿ ಬರೀ 3 ಸ್ಟೇಡಿಯಮಲ್ಲಿ ಆಡ್ತಿರೋದು. ಸೊ ನಿಮಗೆ ಸ್ಕ್ವಾಡ್ ಲಿಸ್ಟ್ ಲೈಕ್ ಆಪ್ಷನ್ ಆದಾಗ ಇನ್ನೊಂದು ವಿಡಿಯೋ ಮಾಡಿದ್ದೆ ಎಲ್ಲೆಲ್ಲಿ ಈ ಸತಿ ಸ್ಟೇಡಿಯಮಲ್ಲಿ ಯಾವ್ಯಾವ ಅದೇ ಕಬಡ್ಡಿ ಸ್ಟೇಡಿಯಮಲ್ಲಿ ಆಡ್ಬೋದು ಅಂತ. ಸೊ ಅದರಲ್ಲಿ 3 ಸ್ಟೇಡಿಯಮ್ಗಳಿದೆ. ಸೊ ಅದೇ 3 ಸ್ಟೇಡಿಯಮಲ್ಲಿ ಈ ಸತಿ ಚಾನ್ಸ್ ಕೊಟ್ಟಿದ್ದಾರೆ, ಯಾಕಂತ ಗೊತ್ತಿಲ್ಲ. ಲೈಕ್ ಓ ಸೀಸನ್ ಆದರೂ ಲಾಸ್ಟ್ ಸೀಸನಲ್ಲಿ ಹೆಂಗಿತ್ತು ಅಂದರೆ ಲೈಕ್ ಈಗ ಬೆಂಗಳೂರು ಬುಲ್ಸು ಮನೇಲಿ 7 ಮ್ಯಾಚ್ ಆಡ್ತಿದ್ರು, ಲೈಕ್ ಔಟ್ಸೈಡ್ 7 ಮ್ಯಾಚ್ ಆಡ್ತಾಯಿದ್ರು, ಆ ಥರ ಇತ್ತು. ಸೊ ಈ ಸತಿ ಅದನ್ನು ಆ ಸ್ಟ್ರಾಟಜಿ ಅಂತೀನಿ, ಆ ಮೆಥಡ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಯಾಕಂತ ಗೊತ್ತಿಲ್ಲ. ಸೊ ಈ ಸತಿ ಬರೀ ಮೂರೇ ಸ್ಟೇಡಿಯಮ್ಮು, ಒಂದು ಹೈದರಾಬಾದಲ್ಲಿ, ಇನ್ನೊಂದು ಪುಣೆಲೇನೋ ಅನ್ಕೊತೀನಿ, ಇನ್ನೊಂದು ಪುಣೆಯಲ್ಲಿ, ಇನ್ನೊಂದು UPಲೇನೋ, ಮಧ್ಯಪ್ರದೇಶ UPಲೋ, ಈ ಮೂರು ಸ್ಟೇಟಲ್ಲಿ ಆಗ್ತಾಯಿದೆ ಅಷ್ಟೇ. ಬೆಂಗಳೂರಲ್ಲೆಲ್ಲ ಲೈಕ್ ಕರ್ನಾಟಕದಲ್ಲಿ ಆಗ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ. ಈ ಸತಿ ನಮ್ಮ PKL ಅವರು ಈ ಥರ ಮಾಡಿದ್ದಾರೆ. ಸೊ ಲೈಕ್ ಆಮೇಲೆ ನೆಕ್ಸ್ಟು 4th ನವೆಂಬರು ತಮಿಳ್ ತಲಾಯಸ್ ಮೇಲೆ ಆಡ್ತಾರೆ. ಆಮೇಲೆ ನಿಮಗೆ 9th ನವೆಂಬರ್ ಬಂದ್ಬಿಟ್ಟು ಬೆಂಗಾಲ್ ವಾರಿಯರ್ಸ್. ಲ್ಯಾಪ್ಟಾಪ್ ಇಟ್ಕೊಂಡಿದ್ದೀನಿ, ಸೊ ಅದನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ, ನಿಮಗೂ ಕಾಣಿಸ್ತಾ ಇದೆ ಅನ್ಕೊತೀನಿ. ಲೈಕ್ ಬೆಂಗಾಲ್ ವಾರಿಯರ್ಸ್ ಮೇಲಿದೆ. ಸೊ 12th ನವೆಂಬರ್ ಬಂದ್ಬಿಟ್ಟು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮೇಲಿದೆ. ಆಮೇಲೆ 16th ನವೆಂಬರು ದಬಾಂಗ್ ಡೆಲ್ಲಿ ಮೇಲೆ ತಿರ್ಗಾ. ಆಮೇಲೆ 18th ನವೆಂಬರು ಯು ಬುಂಬಾ. 19th ನವೆಂಬರು ಪಟ್ನಾ ಪೈರೇಟ್ಸ್. ಲೈಕ್ 21 ನವೆಂಬರ್ ತಿರ್ಗಾ ಹರಿಯಾಣ ಸ್ಟೀಲರ್ಸ್. 25th ನವೆಂಬರ್ ಯು ಬುಂಬಾ. ಆಮೇಲೆ ನೆಕ್ಸ್ಟು ಪಟ್ನಾ ಪೈರೇಟ್ಸ್ ಮೇಲೆ 30 ನವೆಂಬರ್. ಆಮೇಲೆ 3rd ಡಿಸೆಂಬರ್ ತಿರ್ಗಾ ಗುಜರಾತ್ ಜೈಂಟ್ಸ್. ಆಮೇಲೆ 10th ಡಿಸೆಂಬರ್ ಬಂದ್ಬಿಟ್ಟು ಬೆಂಗಾಲ್ ವಾರಿಯರ್ಸ್ ಮೇಲೆ. ಸೊ 11th ಡಿಸೆಂಬರ್ ಬಂದ್ಬಿಟ್ಟು ಬೆಂಗಳೂರು ಬುಲ್ಸ್ ಮೇಲೆ ಅಂತಿದ್ದೀನಿ, ಹರಿಯಾಣ ಸ್ಟೀಲರ್ಸ್ ಮೇಲೆ. 13th ಡಿಸೆಂಬರ್ ಬಂದ್ಬಿಟ್ಟು ಪುಣೇರಿ ಪಲ್ಟನ್ಸ್ ಮೇಲೆ ತಿರ್ಗಾ. ಆಮೇಲೆ 17th ಡಿಸೆಂಬರ್ ಬಂದ್ಬಿಟ್ಟು ಜೈಪುರ್ ಪಿಂಕ್ ಪ್ಯಾಂಥರ್ಸ್. 22nd ಡಿಸೆಂಬರ್ ಬಂದ್ಬಿಟ್ಟು ತಮಿಳ್ ತಲಾಯ್ವಾಸ್. 24th ಡಿಸೆಂಬರ್ ಬಂದ್ಬಿಟ್ಟು UP ಯೋಧಾಸ್. ಇಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಮ್ಯಾಚಸ್ಸು. ಲೈಕ್ ಅರೌಂಡ್ 18 ಮ್ಯಾಚಸ್ಸನ್ನು ಆಡ್ತಾರೆ ಬೆಂಗಳೂರು ಬುಲ್ಸು ಈ ಸೀಸನಲ್ಲಿ, ನೋಡ್ತಾ ಇರ್ಬೋದು ನಿಮಗೆ ಲಿಸ್ಟು. ಸೊ 18 ಮ್ಯಾಚಸ್ ಆಡ್ತಾರೆ. 18 ಮ್ಯಾಚಸಲ್ಲಿ ನಿಮಗೆ ಗೊತ್ತು ಅರೌಂಡ್ 9 ಮೇಲೆನ ವಿನ್ ಆಗಲೇಬೇಕು, 9 ಇಲ್ಲ 10 ಮೇಲೆ ವಿನ್ ಆಗಿರಬೇಕು ಮ್ಯಾಚಸ್ಸು. ಸೊ ಅವಾಗೆ ನೆಕ್ಸ್ಟು ಫೈನಲ್ಗೆ ಲೈಕ್ ಕ್ವಾರ್ಟರ್ ಫೈನಲ್ ಇರುತ್ತೆ ಇದರೊಳಗೆ ಫಸ್ಟು. ಆಮೇಲೆ ಲೈಕ್ ಟಾಪ್ 4ಅಲ್ಲಿ ಬರಲೇಬೇಕು, ಆವಾಗಲೇ ಚಾನ್ಸ್ ಇರುತ್ತೆ. ನಿಮಗೆ ಗೊತ್ತು PKL ನೋಡಿರೋರಿಗೆ ಹೆಂಗಿರುತ್ತೆ ಅಂತ ಬ್ರೇಕ್ ಡೌನು. ಲೈಕ್ ಸ್ಟಾರ್ಟ್ ಆದಾಗ ಹತ್ತತ್ರ ಸೀಸನ್ ಇನ್ನೂ ಎಷ್ಟು ದಿನ ಐತೆ, ಇನ್ನೂ 16 ದಿನ ಐತೆ. ಸೊ ಹತ್ತತ್ರ ಬಂದಾಗ ನಾನೇ ಆ ಬ್ರೇಕ್ ಡೌನ್ ಯಾವ ಥರ ಇರುತ್ತೆ, ಲೈಕ್ ಹತ್ರ ಬಂದಾಗ ಮ್ಯಾಚ್ಗಳು ಆಗಾದ್ಮೇಲೆ ಲೈಕ್ ಹತ್ರ ಬರ್ತಾರಲ್ಲ, ಲೈಕ್ ಫೈನಲ್ಲು ಸೆಮಿಫೈನಲ್ಲು, ಆವಾಗ ಮಾಡ್ತೀನಿ ಯಾವ ಥರ ವರ್ಕ್ ಆಗುತ್ತೆ ಟೇಬಲು ಅಂತ. ಸೊ ಇಷ್ಟು ಸ್ಕ್ವಾಡ್ ಡೀಟೇಲ್ಸ್ ಆಗಿತ್ತು ನಮ್ಮ ಬೆಂಗಳೂರು ಬುಲ್ಸ್ದು. ಇನ್ನೇನು ಟ್ರೈನಿಂಗ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಹೋಪ್ಫುಲಿ ಈ ಸತಿ ಬೆಂಗಳೂರು ಬುಲ್ಸು ಎಲ್ಲ ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಈ ಸತಿ ಲೈಕ್ ಸೀಸನ್ 5 ಕಪ್ ಹೊಡೆದ್ರಲ್ಲ, ಸೀಸನ್ 6ಅಲ್ಲಿ ಕಪ್ ಹೊಡೆದ್ರಲ್ಲ, ಆ ಥರನೇ ಈ ಸತಿನೂ ಕಪ್ ಹೊಡಿತಾರೆ ಅಂದ್ಕೊಂಡಿದ್ದೀನಿ ಸೀಸನ್ 11ಅಲ್ಲಿ. ಸೊ
ಸೊ ಫಸ್ಟ್ ಮ್ಯಾಚ್ ಇರೋದು ನಮ್ಮ ತೆಲುಗು ಟೈಟನ್ಸ್ ಮೇಲೆ. ಗೊತ್ತು ನಿಮಗೆ, ತೆಲುಗು ಟೈಟನ್ಸಲ್ಲಿ ನಮ್ಮ ಬೆಂಗಳೂರಿನ ಫೇವರೆಟ್ ಹುಡುಗ ಇದ್ದಾರೆ, ಪವನ್ ಶರಾವತ್ ಅವರು, ಹೈ ಫ್ಲೈಯರ್. ನೋಡೋಣ ಯಾವ ಥರ ಇರುತ್ತೆ ಅಂತ ಮ್ಯಾಚು. ಸೊ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ಬರ್ತಾ ಇರುತ್ತೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ಅಂತ ಹೇಳ್ತಾ, ಇಷ್ಟ ಆಗಿತ್ತು ಕಬಡ್ಡಿ ಶೆಡ್ಯೂಲ್ ವಿಡಿಯೋ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅವ್ರಿಗೂ ಟೇಕ್ ಕೇರ್, ಬಾಯ್.